ಅಂದ ತಕ್ಷಣ ನೀವು ಸ್ಟಾಪ್ ಮಾಡಿ. ಇನ್ನೂ ಸಲ ನೋಡೋಣ ಈಗ. ರೆಡಿ ರೆಡಿ ಇದು ಏನಪ್ಪ ಅಂದರೆ ಈಗ ಎಷ್ಟು ಅದ್ಭುತವಾಗಿದೆ ಸರ್ ಆರ್ಗನೈಸ್ ಮಾಡಿರೋದಂದರೆ, ಈಗ ಮನಸ್ಸು ಒಂದು ಕಡೆ ಹೋಗ್ತಿರುತ್ತೆ, ನಮ್ಮ ಕ್ಲಾಪ್ ಒಂದು ಕಡೆ ಮಾಡ್ತಿರುತ್ತೆ. ಅದರರ್ಥ ಕೈ ಏನು ಮಾಡಕತ್ತಾವು, ಹೇಳ್ಯಾರಪ್ಪ ಹೊಡ್ರಿ ಸುಮ್ಮ ಹೊಡ್ರಿ ಆಯ್ತು ಹೊಡ್ದೀವಿ ತಾಳ್ರಿ ನೀವು ನಿಂತಿರ್ತೀವಿ. ಮನಸ್ಸು ಈಗ ಈ ಥರದ ಆ್ಯಕ್ಟಿವಿಟಿ ಮಾಡೋದ್ರಿಂದ ಕೈಗೂ ಮತ್ತು ಮನಸ್ಸಿಗೂ ಒಂದು ಎಚ್ಚರಿಕೆ ಬರ್ತದೆ. ಈಗ ರೆಡಿ ಇದ್ದೀರಿ, ನಾ ಸ್ಟಾಪ್ ಅಂದ ತಕ್ಷಣ ನೀವು ರೆಡಿ ಮಾಡಿ. ಆತ್ಮೀಯರೇ, ಇಷ್ಟೇ ಇರೋದು ಜೀವನ, ಸಣ್ಣ ಎಚ್ಚರ ಐತೆ. ಇನ್ನೊಂದ್ಸಲಿ ನೋಡ್ತಾರೆ, ಮತ್ತೊಂದ್ಸಲಿ ಈಗ ಸರ್ ಇದೇನು ನಮಗೂ ಇವರು ಜುಗಲ್ಬಂದಿ ಮಾಡಕ್ಕಂತ ಆರ್ಗನೈಸ್ ಮಾಡಿರೋ ಅಥವಾ ಈಗ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ, ಎಲ್ಲಿ ಬಂದಿದೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲರಿಗಿಂತ ಹೆಚ್ಚಾಗಿ ರೆಸ್ಪಾನ್ಸ್ इन्वॉल्वमेंट ಇಲ್ಲ ಆಗ್ತಾ ಇದೆ. आज हम नहीं छोड़ेंगे, ये स्पीड है कि हम स्पीड देखते हैं यार, नोड़े बना ಇದು అలాగే ಸರ್. ಇಲ್ಲಿ ಸಂಗೀತದ ಟ್ರೈನಿಂಗ್ ಕೊಡ್ತೀರಾ ಅಥವಾ ಮೋಸ್ಟ್ಲಿ ಭಜಂತ್ರಿ ಸರ್, ಕೃಷ್ಣಮೂರ್ತಿ ಸರ್ ಇಂಥವರೆಲ್ಲ ಈ ಥರ ಇದ್ದಾಗ ಇವರು ಲಾಟಿನ ಮೋಸ್ಟ್ಲಿ ಲಯದಾಗ ಹೊಡಿತಾರೆ ಗೊತ್ತಿದ್ದಿಲ್ಲ. नहीं मम्मी और थोड़ा स्पीड करते हैं. ಈಗ ನಂದಾದ್ಮೇಲೆ ನೀವು ಬಾರಿಸ್ತೀರಿ. ಈಗ ಸಿಂಗಲ್ ಐತಿ, ನಂದಾದ್ಮೇಲೆ ಅವರು ಫಂಕ್ಷನ್ ನನಗಂತೂ ಕರೆದಾರೆ, ನನಗಿಂತ ನೀವು ಫಂಕ್ಷನ್ ಮಾಡಬೇಕು.
ಧನ್ಯವಾದಗಳು. ಈ ಒಂದು ರಾಗವನ್ನು ನೋಡಿ, ನಾನು ನುಡಿಸೋದು ಬಿಟ್ಟರೂ ಕೂಡ ನಿಮ್ಮಲ್ಲ ಲಯ ಇದ್ದೇ ಇದೆ. ಹಾಗೆ ನಮ್ಮಲ್ಲೂ ಕೂಡ ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಆ ದೈವತ್ವ, ಆ ಒಂದು ಭಾವನಾತ್ಮಕ ಸಂಸ್ಕಾರ ನಮ್ಮಲ್ಲಿ ಇದ್ದೇ ಇದೆ. ಹುಟ್ಟಿದಾಗಿನಿಂದ ನಾವೇನು ಮಾಡಿಬಿಡ್ತೀವಿ, ಒಮ್ಮೆ ಎಚ್ಚರ ತಪ್ಪಿದಾಗ ಹಾಗೆ ನಮ್ಮಲ್ಲಿ ನಾವೆಲ್ಲ ಬೆಳೀತೇವೆ, ಅದ್ಭುತವಾಗಿ ಬೆಳೀತೇವೆ. ಆದರೆ ಇವತ್ತು ವಿ ಆರ್ ಮಿಸ್ಸಿಂಗ್ ದ ಸಂಸ್ಕಾರವನ್ನು ಕೊಟ್ಟಾಗ ಅದು ನಿಜವಾಗ್ಲೂ ಕೊಡಲಾಗುತ್ತೆ. ಬರೀ ಸಂಸ್ಕಾರ ಇದ್ದಷ್ಟೇ ಸಾಲದು, ಸಾಧನೆ ಮಾಡಿದಾಗ ಸಂಗೀತ ಹೊರಹೊಮ್ಮುತ್ತೆ, ಎಷ್ಟೋ ಜನರ ಹೃದಯವನ್ನು ಟಚ್ ಮಾಡುತ್ತೆ. ಈಗ ಉದಾಹರಣೆಗೆ ಈಗ ನಾನು ಮುಗಿಸ್ತೇನೆ. ಅಲ್ಲ, ಚೆನ್ನಾಗಿ ಅನಿಸ್ತು ಇದೆ. ಅದೇ ಈಗ ಯಾವಾಗ ನಮ್ಮ ವಿಚಾರ, ನಮ್ಮ ಮಾತು ಮತ್ತು ನಮ್ಮ ಕ್ರಿಯೆ ಮೂರು ಸರಳರೆ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಎಲ್ಲ ಒಟ್ಟಿಗೆ ತಬಲಾ ಜೊತೆ ಒಂದ್ಸಲ ಹಣ ಗೊತ್ತಾಯ್ತಲ್ಲ ಮನೆಗೆ ಹೇಳ್ತಾರೆ. ಎಲ್ಲರೂ ಒಟ್ಟಿಗೆ ಒಂದ್ಸಲಿ ಆರಾಮ ನಮ್ಮ ನಮ್ಮ ಭಾವನೆಗಳೊಳಗೆ ಹೋಗಿ ಒಂದ್ಸಲಿ ಹೇಳೋಣ ಒಟ್ಟಿಗೆ. ರೆಡಿ 2 3 4.
ನಾವು ಬರೆದ ಮೇಲೆ ಮ್ಯೂಸಿಕ್ ಮಾಡುವಾಗ ಈಗ ಇದೊಂದು ಕೇಳಿದ್ರೆ ನೀವು ಭಾವನೆ ಬಂತಲ್ಲ, ಈ ಉದಾಹರಣೆ ಅಪ್ಪು ಸರ್ ಹೀರೋ ಮತ್ತು ಹೀರೋಯಿನ್ ಸಿಗ್ತಾ ಇರ್ತಾರೆ ಅಂದ್ಕೊಂಡೆ ಓಡೋದು, ಇಲ್ಲಿ ಸಿಕ್ಕಲು ಓಡು ಓಡು ಅಂತ ಹಿಂಗೆ ಪರದೆ ನೋಡ್ತಾ ಇರ್ತಾರೆ. ಇಲ್ಲಿ ಓಡ್ತೀನಿ, ಅವರು ಓಡ್ತಿದ್ದಾರೆ, ಹೆಂಗಪ್ಪ ಮ್ಯೂಸಿಕ್ ಮಾಡೋದು ಇದಕ್ಕೆ. ಇದೇ ಟ್ಯೂನ್ ಬಂದಾಗ ದೂರ ಬೆಟ್ಟದಂಗೆ ನಿಂತಿರ್ತಾರೆ, ದೂರ ಇರೋದ್ರಿಂದ ಅವರಲ್ಲಿದ್ದಾರೆ ನಾಯಕ ನಟಿ ಇಲ್ಲಿರ್ತಾರೆ. ಅವಾಗ ನಾವು ಮ್ಯೂಸಿಕ್ನವ್ರು ಹೆಂಗೆ ಡೈರೆಕ್ಷನ್ ಮಾಡಿರ್ತೀವಿ ಅದನ್ನು ನೋಡಿ ಅಂದರೆ ದೂರ ಇದೆ ಅಂದರೆ ಹೆಂಗಪ್ಪ. ಅವಾಗ ಇದೇ ಟ್ಯೂನು ಶೇರ್ ಮಾಡ್ಬೋದು. ನೀವು ಶೇರ್ ಮಾಡ್ಬೋದು ಸರ್. ನಾವು ಇನ್ನು ಟೈಮ್ ಇವನಾರವನೆಂದೆನಿಸದಿರಯ್ಯ, ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ, ಇವನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವ, 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 ಸಂಗಮ ದೇವ, ಕೂಡಲ ಸಂಗಮ ದೇವ. ಸ್ಟೇಜ್ ಕಾರ್ಯಕ್ರಮ ಸರ್ ಇದು. ನಿಜವಾಗಿಯೂ ನಮ್ಮ ಬಾಪು ಪದ್ಮನಾಭ ಸರ್ ಮಾತ್ರ ನಮ್ಮನ್ನು ಬೇರೆ ಒಂದು ಲೋಕಕ್ಕೆ ಕರ್ಕೊಂಡು ಹೋಗಿದ್ರು. ಹೌದಾ? ಅವ್ರಿಗೆ ಜೋರಾಗಿ ಒಂದು ಚಪ್ಪಾಳೆ ಹೊಡೆದು. ಸರ್, ನಿಮಗೆ ನಾವು ನನ್ನ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ, ನನ್ನ ಬಂದಿ ನಿವಾಸಿಗಳ ಪರವಾಗಿ, ನನ್ನ ಇಲಾಖೆ ಪರವಾಗಿ ತಮಗೆ ಸಾಷ್ಟಾಂಗ ನಮಸ್ಕಾರಗಳು ಸರ್. ನೀವು ನಮ್ಮನ್ನು ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗಿದ್ರಿ.
ಈಗ ಬಳ್ಳಾರಿ ಜೈಲು ಅಂತ ಈಗ ಅನಿಸ್ತಾ ಇದೆ. ನೀವು ಏನೋ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರೆ ಅವಾಗಿನಿಂದ ನಮಗೆ ಬಳ್ಳಾರಿ ಜೈಲು ಅಂತಲೇ ಗೊತ್ತಾಗಿಲ್ಲ, ಹೌದಾ? ಎಸ್. ಸೊ ಸರ್ ಅವರು ನಿಜವಾಗಿಯೂ ಒಳ್ಳೆ ಕೊಳಲು ವಾದಕರು. ಅವರು ನಿಜವಾಗಿಯೂ ರಾಷ್ಟ್ರ ಅವ್ರನ್ನ ಗುರುತಿಸಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಟ್ಟಿರೋದು ನಿಜವಾಗಿಯೂ ಅದು ಅವ್ರಿಗೆ ಅನ್ವರ್ಥನಾಮ, ಸಾರ್ಥಕ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರು ಎಷ್ಟು ಚೆನ್ನಾಗಿ ನುಡಿಸಿದ್ರು ಅಂತ ಹೇಳಿದರೆ ನಾವು ನಮ್ಮ ಎಲ್ಲ ಕಷ್ಟ ಅದು ಇದು ಎಲ್ಲ ಜಂಜಾಟಗಳನ್ನ ಮರೆತು ನಾವು ಕೂಡ ಒಂದು ಏನು ಸಂಗೀತಕ್ಕೆ ತಲೆಬಾಗದವರಿಲ್ಲ ಅಂತೆ. ನೀವು ಎಂಥ ಕಟುಕ ಇದ್ರೂ ಕೂಡ ಆ ಸಂಗೀತ ಕೇಳಿದ್ರೆ ಯಾರಾದರೂ ತಲೆ ಅಲ್ಲಾಡ್ಸವ್ರೆ. ಈವನ್ ನಾಗರವಾದರೂ ಅಷ್ಟೇ, ಈವನ್ ಪ್ರಾಣಿಗಳಾದರೂ ಅಷ್ಟೇ. ಸೊ ನಿಜವಾಗಿ ನಮ್ಮನ್ನು ಒಂದು ಬೇರೆ ಲೋಕಕ್ಕೆ ಕರ್ಕೊಂಡೋಗಿ ಆ ಒಂದು ಭಾರಿ ಆ ಒಂದು ಒಳ್ಳೆ ಸಂಗೀತ ಸಾರಸ್ವತ ಲೋಕದಲ್ಲಿ ನಾವು ಇದ್ವಿ. ನಮಗೆ ಆ ಒಂದು ಲೋಕಕ್ಕೆ ಕರ್ಕೊಂಡೋಗಿ ನಮಗೆ ಅದನ್ನು ಭಾರಿ ಎಂಜಾಯ್ ಮಾಡಿಸಿದ್ರು. ನಾವಂತಲೂ ತುಂಬ ಎಂಜಾಯ್ ಮಾಡಿದ್ವಿ ಸರ್. ನಿಜವಾಗಿಯೂ ನಾವು ಈ ಒಂದು ಕಾರ್ಯಕ್ರಮನ ತುಂಬ ಮಿಸ್ ಮಾಡ್ಕೋತಾ ಇದ್ವಿ. ಆ್ಯಕ್ಚುಲಿ ಅವ್ರು ಕನ್ನಡ ಬರೋದಿಲ್ಲ, ಏನೂ ಬರೋದಿಲ್ಲ, ಬಟ್ ಆ ಒಂದು ರಾಗ ಸಂಯೋಜನೆ ಜೊತೆಗೆ ಅವರು ನುಡಿಸಿದ್ರಲ್ಲ, ನಿಜವಾಗಿಯೂ ಅದು ಒಂದು ಒಳ್ಳೆ ಕೋಆರ್ಡಿನೇಷನ್. ಸರ್, ತಮಗೆ ಸಂಸ್ಥೆ ಪರವಾಗಿ ನನ್ನ ಎಲ್ಲ ಇಲಾಖೆ ಪರವಾಗಿ ನಿಮಗೆ ನಮಸ್ಕಾರ. ಇದಕ್ಕೆಲ್ಲ ಕಾರಣೀಭೂತರು ಅಂತ ಹೇಳಿದ್ರೆ ನನ್ನ ಹಿಂದೆ ನಿಂತ್ಕೊಂಡಿರುವಂಥ ಸನ್ಮಾರ್ಗ ಗೆಳೆಯರ ಬಳಗ, ಚಂದ್ರಶೇಖರ್ ಆಚಾರ್ ಸರ್. ನಿಮ್ಮನ್ನ ಸರ್ನ ಇವ್ರ ಮುಖಾಂತರ ನಾವು ನೋಡುವಂಥ ಭಾಗ್ಯನ ಬಂತು. ದಯವಿಟ್ಟು ಇಂಥ ಒಂದು ಕಾರ್ಯಕ್ರಮಗಳನ್ನ ನಮ್ಮ ಚಂದ್ರಶೇಖರ್ ಆಚಾರ್ಯರವರು ಅವಾಗವಾಗ ನಡೆಸ್ಕೊಡ್ತಾರೆ ಅನ್ನೋ ಒಂದು ಭರವಸೆ ಜೊತೆಗೆ ನಿಮಗೆ ವಿವಿಧ ಜನಪದ ಗೀತೆಗಳಿಗೆ ನೃತ್ಯನ ಒಂದು ಕಲಿಸಿಕೊಡುವ ಮತ್ತು ಒಂದು ನಾಟಕವನ್ನು ಕಲಿಸುವ ಒಂದು ಜವಾಬ್ದಾರಿನ ಅವ್ರಿಗೆ ನಾನು ಕೊಡ್ತಾ ಇದ್ದೀನಿ. ನೀವೆಲ್ಲ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಬಳ್ಳಾರಿ ಕೇಂದ್ರ ಕಾರಾಗೃಹ ಬರೀ ಕಾರಾಗೃಹ ಹಾಗೇ ಇರಬಾರ್ದು, ಒಂದು ಶಿಕ್ಷಾ ಕೇಂದ್ರವಾಗಿರಬಾರ್ದು. ಎಲ್ಲರ ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಇದೆ, ನನಗೂ ಕೂಡ ಕಷ್ಟ ಇದೆ, ನನಗೂ ಕೂಡ ಕೌಟುಂಬಿಕ ಸಮಸ್ಯೆಗಳು ಇದ್ದಾವೆ, ನಿಮಗೂ ಇದ್ದಾವೆ. ಅದರಲ್ಲೂ ವಿಶೇಷವಾಗಿ ನಿಮಗೆ ತುಂಬ ಜಾಸ್ತಿ ಇದೆ. ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗುವ ಒಂದು ಕ್ಯಾಪ್ಟನ್ ನಾನಿದ್ದೀನಿ. ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗ್ತೀನಿ. ಆದರೆ ನೀವು ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ನನ್ನ ಜೊತೆ ಬಂದರೆ ವೆಲ್ ಆ್ಯಂಡ್ ಗುಡ್, ಇಲ್ಲ ಬಲವಂತ ಕರ್ಕೊಂಡ್ಬರ್ತೀನಿ. ಜೊತೆಗೆ ನಾವು ನನ್ನ ಸಂಸ್ಥೆಯಲ್ಲಿ ಸುಮಾರು ಜನ ಒಳ್ಳೊಳ್ಳೆ ಹಾಡುಗಾರಿದ್ದಾರೆ. ನಾವು ಪ್ರತಿ ವಾರ ಒಂದು ಯಾವತ್ತು ರಜಾ ದಿನ ನಿಮಗೆ